ನನ್ನ ಸಹಪಾಠಿ, ನನ್ನ ಜೊತೆಯಲ್ಲೇ ಓದರು ನೀಗು ರಮೇಶ್ ಅವರು. ನಾನೊಂಚೂರು ಮುಂದೆ ಇದ್ದೆ, ಅವರೊಂಚೂರು ಹಿಂದೆ ಇದ್ರು. ದೊಡ್ಡೇಗೌಡರು ಇವರು ಎಲ್ಲರೂ ಕೂಡ ನನ್ನ ಜೂನಿಯರ್ಸು, ನಾನು ವಿನು ಎಲ್ಲರೂ ಕೂಡ ಸಹಪಾಠಿಗಳು, ಇಲ್ಲಿ ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಕುಟುಂಬದ ಹಾಗೆ ಇರುವಂತಹ ಎಲ್ಲರೂ ಕೂಡ ಇದ್ದೀರಾ. ಇದೊಂದು ಆಪ್ತವಾದ ಕಾರ್ಯಕ್ರಮ, ಇದೊಂದು ಕುಟುಂಬದ ಮನೆಯ ಒಳಗೆ ನಾವು ಮಾಡಬಹುದಾದ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳು ಹೇಗಿರುತ್ತೋ ಹಾಗೆ ಇದು ಕೂಡ ಅಂತೇಳಿ ನನಗೆ ಅನಿಸ್ತಾ ಇದೆ. ಇದನ್ನೇ ಬಸವಣ್ಣ ಕರೆದಿರಬಹುದು, ಇದು ಮಹಾಮನೆ ಅಂತಂದ್ರೆ ಇದ್ದೇನೆ. ಬಸವಣ್ಣವರ ಅರ್ಥದಲ್ಲಿ ಇದಕ್ಕೆ ಏನು ನಾವು ಮಹಾಮನೆ ಅಂತೇಳಿ ಈ ಹಾಲಿಗೆ ಕರೆದಿದ್ದೇವೆ. ಇವತ್ತು ಮಹಾಮನೆಯ ಉದ್ದೇಶ ಖಂಡಿತ ಈಡೇರ್ತಾ ಇದೆ. ಒಂದು ಮನೆಯಲ್ಲಿ ಕೂತ್ಕೊಂಡು ನಾವು ನಮ್ಮ ಮನೆಯ ಮಗು ಬರೆದ ಒಂದು ಪದ್ಯವನ್ನ ಚರ್ಚೆ ಮಾಡ್ತಾ ಇದ್ದೇವೆ ಅಷ್ಟೇ. ನೀಗು ರಮೇಶ್ ನಮ್ಗೆ ಒಂದು ಗಾಂಧಿ ಮರವನ್ನ ಇಲ್ಲಿ ನೆಟ್ಟಿದ್ದಾರೆ. ಆ ಗಾಂಧಿ ಮರವನ್ನ ನಾವು ಇವಾಗ ನೀರು ಹಾಕಿ ಪೋಷಿಸುವ ಕೆಲಸವನ್ನ ನಾವು ಬಸವಪೀಠದಿಂದ ಮಾಡ್ತಾ ಇದ್ದೇವೆ. ಈ ಕೃತಿಯನ್ನ ಕುರಿತು ಈಗಾಗಲೇ ಮಾತನಾಡಲಿಕ್ಕೆ 7 ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ವಿಭಿನ್ನವಾದ ವಿಷಯಗಳು ಇದೆ ಇಲ್ಲಿ. ಗಾಂಧಿಯ ಮರವನ್ನ ಕುರಿತು, ಅದರ ಪರಿಸರ ಪ್ರಜ್ಞೆ, ಅದರಲ್ಲಿ ಗ್ರಾಮೀಣ ಪ್ರಜ್ಞೆ, ಮಾನವೀಯ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ಮಹಿಳೆ, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ವ್ಯಕ್ತಿ ಚಿತ್ರವನ್ನು ಒಳಗೊಂಡ ಹಾಗೆ ಮಾತನಾಡಲಿಕ್ಕೆ ಇಲ್ಲಿ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅದರ ಆಚೆಗೆ ಅರವಿಂದ ಮಾಲ್ಗತ್ತಿಯು ಸರ್ ಕೂಡ ಇದರ ಒಟ್ಟಾರೆ ಇದರ ಶೈಲಿ, ಇದರ ಸಂವಿಧಾನ ರಚನೆಯಲ್ಲಿರುವಂತಹ ಇದರ ಧನಾತ್ಮಕ ಅಂಶಗಳು ಮತ್ತು ಇಲ್ಲಿ ತಿದ್ದಿಕೊಳ್ಳಬಹುದಾದಂತಹ ಋಣಾತ್ಮಕ ಅಂಶಗಳನ್ನು ಕೂಡ ಒಬ್ರು ಮೇಷ್ಟ್ರು ಹೇಗೆ ಪಾಠ ಮಾಡಬಹುದು ಹಾಗೆ ಮಾಡಿ ತೋರಿಸಿದ್ದಾರೆ. ಇದು ನೀಗು ರಮೇಶ್ ಅವರು ಬಹಳ ಎಚ್ಚರಿಕೆಯಿಂದ ಅದನ್ನು ಗಮನಿಸ್ತಾ ಇದ್ರು. ಮುಂದಿನ ಸಂಕಲನಕ್ಕೆ ಅವರ ಮಾರ್ಗದರ್ಶಿ ಸೂತ್ರಗಳು ಬಹಳ ಅಗತ್ಯ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದನ್ನ ಬರೀ ಗಾಂಧಿ ಮರಕ್ಕೆ ಅಲ್ಲ, ಇಲ್ಲಿ ಮುಂದೆ ಪದ್ಯ ಬರಿಬಹುದು ಅನ್ನುವಂಥ ಎಲ್ಲರಿಗೂ ಕೂಡ ಈ ಸೂಚನೆಗಳು, ಅವರ ಈ ಮಾತುಗಳು ಬಹಳ ಅರ್ಥಪೂರ್ಣವಾಗಿತ್ತು. ಒಂದು ಕವಿತೆಯನ್ನ ಕಟ್ಟೋದು ಹೇಗೆ, ಕವಿತೆಯ ಕೆಲಸ ಏನು ಮತ್ತು ಕವಿತೆ ನಡೆದು ಬಂದ ಹಾದಿ ಯಾವುದು ಅಂತ ಹೇಳಿ ಅಂತಂದ್ರೆ, ಇವತ್ತು ಕಾವ್ಯ ಅನ್ನುವಂಥದ್ದು ಅಥವಾ ಪದ್ಯ ಅನ್ನುವಂಥದ್ದು ಅಥವಾ ಕವಿತೆ ಅನ್ನುವಂಥದ್ದು ಎಲ್ಲರ ಒಳಗೂ ಇದೆ. ಅದು ಈಚೆ ಬರುವಾಗ ಒಂದಷ್ಟು ಶಬ್ದಗಳನ್ನ ಪಡ್ಕೊಳ್ಳುತ್ತೆ ಅಷ್ಟೇ. ಅದು ಎದೆಯ ದನಿ ಅನ್ನುವ ಒಂದು ತೀರ್ಮಾನವನ್ನ ಮೇಷ್ಟ್ರು ಕೊಟ್ಟಿದ್ದಾರೆ. ನನಗೆ ಈ ಗಾಂಧಿ ಮರವನ್ನ ಪ್ರವೇಶ ಮಾಡಬೇಕು ಅಂತ ಅಂದ್ರೆ ನನಗೆ ಮೊದಲ ಪ್ರಶ್ನೆಯೇ ಗಾಂಧಿಯನ್ನ ನಾವು ಮಹಾತ್ಮ ಅಂತ ಕರೆದದ್ದು. ಮಹಾತ್ಮ ಅಂದ್ರೆ ಈ ಭಾರತಕ್ಕೆ ವಸಾಹತುಶಾಹಿಗಳ ಆಕ್ರಮಣ ಆದಾಗ ಇಡೀ ಭಾರತವನ್ನ ನಾವು ತಾಯಿ ಅಂತ ಭಾವಿಸ್ಕೊಂಡ್ವಿ, ಭಾರತ ಮಾತೆ ಅಂತ ಭಾವಿಸ್ಕೊಂಡ್ವಿ. ಆ ಭಾರತ ಮಾತೆಯನ್ನ ಬ್ರಿಟಿಷರ ಸಂಕೋಲೆಯಿಂದ ಪಾರು ಮಾಡಿದ್ದು ಯಾರು ಅಂತಂದ್ರೆ ಗಾಂಧಿಯ ಈ ತತ್ವಗಳು, ಸತ್ಯ, ಹಿಂಸೆ, ಹೋರಾಟದ ತತ್ವಗಳು. ಆ ಕಾರಣಕ್ಕೆ ಇಡೀ ಭಾರತವನ್ನ ಈ ಸಂಕೋಲೆಯಿಂದ ಬಿಡುಗಡೆ ಮಾಡಿದ್ದಕ್ಕೆ ಗಾಂಧಿ ಮಹಾತ್ಮ ಆದ್ರು. ಆ ಮಹಾತ್ಮ ಅನ್ನುವಂತಹ ಗಾಂಧಿಯನ್ನ ಮರ ಮಾಡೋದಿದೆಯಲ್ಲ, ಮರವನ್ನ ಮಾಡೋದು ಹೇಗೆ ಅಂತ ಹೇಳಿ. ಯಾಕೆ ನಾನು ಮರವನ್ನ ಪ್ರಶ್ನೆ ಮಾಡ್ತೇನೆ ಅಂತಂದ್ರೆ, ಮರ ಅನ್ನುವಂತಹದ್ದು ಅದು ಒಂದು ಹೆಣ್ಣು ಅಂತ ಹೇಳಿ. ಇಡೀ ರಮೇಶ್ ಅವರ ಪದ್ಯಗಳನ್ನ ನೋಡಬಹುದಾದ ಕ್ರಮ ಯಾವುದು ಅಂತ ಅಂದ್ರೆ, ನಾವು ಇವತ್ತಿನ ಪರಿಸರ ಸ್ತ್ರೀವಾದಿ ನೆಲೆಯಲ್ಲಿ ಗುರುತಿಸ್ಕೊಳ್ತೇವೆ ಅನ್ನೋದಾದ್ರೆ, ಈ ಪರಿಸರ ಸ್ತ್ರೀವಾದ ಏನ್ ಹೇಳತ್ತೆ ಅಂತ ಅಂದ್ರೆ, ಹೆಣ್ಣು ಮತ್ತು ಮಣ್ಣು ಒಂದೇ ಅಂತೇಳಿ. ಎರಡಕ್ಕೂ ಇರುವ ಶಕ್ತಿ ಏನು ಅಂತಂದ್ರೆ ಸೃಷ್ಟಿಸುವ ಶಕ್ತಿ. ಭೂಮಿಗೆ ಹಾಕಿದ ಬೀಜವೂ ಕೂಡ ಸೃಷ್ಟಿ ಮಾಡತ್ತೆ ಮತ್ತು ಹೆಣ್ಣು ಕೂಡ ಸೃಷ್ಟಿ ಮಾಡ್ತಾಳೆ. ಈ ಎರಡು ಸೃಷ್ಟಿ ಕ್ರಿಯೆ ಇರುವ ಕಾರಣದಿಂದಾಗಿ ಎರಡನ್ನು ಕೂಡ ಹೆಣ್ಣು ಅಂತ ಕರೆದ್ವಿ. ಹಾಗಾದ್ರೆ ಗಾಂಧಿ ಯಾಕೆ ನಮ್ಗೆ ಇಲ್ಲಿ ಹೆಣ್ಣಾಗಿ ಕಾಣಿಸ್ತಾ ಇದ್ದಾರೆ, ಮರವಾಗಿ ಕಾಣಿಸ್ತಾ ಇದ್ದಾರೆ? ನನಗೆ ಈ ಪ್ರಶ್ನೆಯನ್ನ ಇಟ್ಕೊಂಡು ನಾನು ಆ ಗಾಂಧಿ ಪದ್ಯವನ್ನ ಪ್ರವೇಶ ಮಾಡಿದ್ರೆ ನನಗೆ ಅನಿಸುವಂತಹದ್ದು, ಇಲ್ಲಿ ಅವರು ಕಟ್ಕೊಡ್ತಾ ಹೋಗುವಂಥದ್ದು, ಈ ಇಡೀ ಗಾಂಧಿಯನ್ನ ಮರದ ಪ್ರತಿಮೆಯ ಮೂಲಕ ಹೆಣ್ಣಾಗಿ ಭಾವಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಗಂಡು ಕೂಡ ಒಳಗಡೆ ಹೆಣ್ಣಾಗಿರ್ತಾನೆ ಅನ್ನುವಂತಹ ಏನು ನಮ್ಮ ಸಾಮಾಜಿಕ ಸಿದ್ಧಾಂತ ಇದೆಯಲ್ಲ, ಹೆಣ್ಣಿನ ಒಳಗಡೆ ಗಂಡು, ಗಂಡಿನ ಒಳಗಡೆ ಹೆಣ್ಣು, ಮನಸ್ಸು ಮತ್ತು ಭಾವನೆಗಳು ಇಲ್ಲದೆ ಇದ್ರೆ ಅವರು ಮನುಷ್ಯರಾಗಿರಲ್ಲ ಅಂತ. ಒಂದು ಗಂಡಾಗಿರ್ಲಿಕ್ಕೂ ಸಾಧ್ಯ ಇಲ್ಲ, ಒಂದು ಹೆಣ್ಣಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಗಂಡಿನ ಒಳಗಡೆ ಹೆಣ್ಣು, ಹೆಣ್ಣಿನ ಒಳಗಡೆ ಗಂಡಿನ ಗುಣಗಳಿರ್ಬೇಕು ಅಂತೇಳಿ. ಆ ಗುಣಗಳಿಂದ ನಾವು ಮನುಷ್ಯರನ್ನ ಅಳತೆ ಮಾಡುತ್ತಿರೋದು. ಇವತ್ತಿನ ನಮ್ಮ ದೇಹ ಆಕಾರ ಇರಬಹುದು, ನಮ್ಮ ವೃತ್ತಿ ಇರಬಹುದು, ನಾವು ಮಾಡುವ ಕೆಲಸಗಳಿಂದಲ್ಲ ನಾವು ಗಂಡು ಹೆಣ್ಣು ಅಂತ ವಿಭಜನೆ ಆಗ್ತಾ ಇರುವಂತದ್ದು. ನಮ್ಮ ಭಾವನೆಗಳಿಂದ ನಾವು ಗಂಡು ಹೆಣ್ಣು ಆಗ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಹೆಣ್ಣು ಗಂಡು ಆಗದವರು ಕೂಡ ಇದ್ದಾರೆ.
ನಮ್ಮ ನಡುವೆ ಎರಡು ಭಾವನೆಗಳಿಲ್ಲದಂತಹ ಎಷ್ಟೋ ಜನರು ನಮ್ಮ ನಡುವೆ ಇರುವಾಗ ಇಲ್ಲಿ ಗಾಂಧಿಯನ್ನ ಇಲ್ಲಿ ಹೆಣ್ಣಿನ ಪ್ರತಿಮೆ ಮೂಲಕ ಮಾಡುವಂತಹದ್ದು ಮತ್ತು ತಾಯಿಯಾಗಿ ಮಾಡುವಂತಹದ್ದು ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ನೀವು ಗಾಂಧಿಯ ಮರವನ್ನ ಕಡಿತಾ ಹೋದ್ರು, ನಾಶ ಮಾಡಿದ್ರು ಕೂಡ ಅದರ ಬೇರು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅದು ಬಿಟ್ಟಿರುವ ಬೀಜಗಳು ಎಲ್ಲೆಲ್ಲಿ ಹರಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಇಡೀ ಜಗದ ತುಂಬಾ ಅಹಿಂಸೆಯ ಚಿಗುರು ಬೆಳಿತಾನೇ ಇದೆ. ಅಂದ್ರೆ ಗಾಂಧಿ ಯಾಕೆ ಮರ ಆಗ್ತಾರೆ ಅಂತಂದ್ರೆ, ಬರೀ ಅದು ಗಾಂಧಿ ಮರ ಅನ್ನುವಂತಹದ್ದು ಗಾಂಧಿಯನ್ನ ಮಾತ್ರ ಒಳಗೊಂಡಂತಹದ್ದಲ್ಲ, ಅಹಿಂಸೆಯೇ ಒಂದು ಗಾಂಧಿ ಮರ ಅಂತ ನನ್ಗನ್ಸಿತ್ತು. ಈ ಅಹಿಂಸಾ ತತ್ವ ಅಂತ ಇದೆಯಲ್ಲ, ಅದು ಭಾರತೀಯ ದೊಡ್ಡ ತತ್ವ. ಅದು ಜೈನ ಧರ್ಮ ಹೇಳಿದ್ದು, ಬೌದ್ಧ ಧರ್ಮ ಹೇಳಿದ್ದು, ಮತ್ತು ಗಾಂಧಿ ಧರ್ಮವು ಕೂಡ ಹೇಳ್ತಾ ಇರುವಂತದ್ದು ಈ ಅಹಿಂಸೆ ಅನ್ನುವಂಥದ್ದನ್ನ. ಈ ಅಹಿಂಸೆಯನ್ನೇ ಅವರು ಮರ ಅಂತ ಕರೆಯೋದು. ಅಹಿಂಸೆ ಅನ್ನುವಂಥ ಮರ ಹಣ್ಣು ಬಿಟ್ರೆ, ಇಡೀ ಜಗದಗಲ ಬೇರು ಬಿಟ್ರೆ ಜಗತ್ತು ಎಷ್ಟು ಸುಂದರವಾಗಿರುತ್ತೆ. ನಮ್ಗೆ 3ನೇ ಮಹಾಯುದ್ಧದ ಕಲ್ಪನೆಯೇ ಬರ್ಲಿಕ್ಕಲ್ಲಿ ಸಾಧ್ಯ ಇಲ್ಲ. ಅಷ್ಟು ಒಂದು ಸುಂದರವಾದ ಸಮಾಜವನ್ನ ನಮ್ಗೆ ಅಲ್ಲಿ ನಿರ್ಮಾಣ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಆ ನೆಲೆಯಲ್ಲಿ ಗಾಂಧಿ ಮರವನ್ನ ಹೀಗೆ ಕಟ್ಲಿಕ್ಕೆ ಸಾಧ್ಯ ಆಯ್ತಾ ರಮೇಶ್ಗೆ ಅಂತ ಅನ್ಸುತ್ತೆ. ಅದೊಂದು ಶಕ್ತವಾದ ಪದ್ಯ, ಅದನ್ನಾಗ್ಲೇ ನಮ್ಮ ಮೇಷ್ಟ್ರು ಗುರುತಿಸಿದ್ದಾರೆ. ಇವತ್ತು ನಾವು ಏನ್ ಮಾಡ್ಬಿಟ್ಟಿದ್ದೇವೆ, ಈ ಮಣ್ಣು ಮತ್ತು ಹೆಣ್ಣು ಎರಡನ್ನೂ ಕೂಡ ಈ ಮರಗಳನ್ನ ಬೆಳೆಯದ ಹಾಗೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಅವರ ಬೇರೆ ಬೇರೆ ಪದ್ಯಗಳಲ್ಲಿ ಚರ್ಚೆ ಮಾಡ್ತಾರೆ. ಹೆಣ್ಣು ಅವ್ರಿಗೆ ಅಚ್ಚರಿಯಾಗಿ ಕಾಣಿಸ್ತಾಳೆ, ಅವಳೊಂದು ಅಚ್ಚರಿ ಅಂತೇಳಿ. ಯಾಕೆ ಅಚ್ಚರಿ ಅಂತ ಅಂದ್ರೆ, ಅವಳೊಂದು ಫಲಿತ ನೆಲ, ಆ ಕಾರಣಕ್ಕೆ ಅಚ್ಚರಿ. ಅವಳೊಂದು ಭತ್ತದ ನದಿ, ಆ ಕಾರಣಕ್ಕೆ ಎಚ್ಚರಿ. ಅವಳೊಂದು ಜಟಿಲ ಕಾನನ, ಆ ಕಾರಣಕ್ಕೆ ಎಚ್ಚರಿ. ಅಂದ್ರೆ ಹೆಣ್ಣನ್ನ ಕಾಡಿಗೆ, ನೀರಿಗೆ ಮತ್ತು ನೆಲಕ್ಕೆ ಹೋಲಿಸೋದಿದೆಯಲ್ಲ, ಯಾಕೆ ಅಂತಂದ್ರೆ ನೆಲದ ಗುಣ ಮತ್ತು ಹೆಣ್ಣಿನ ಗುಣ ಎರಡು ಒಂದೇ ಅಂತ ಹೇಳಿ. ಇವತ್ತು ನೆಲವನ್ನ ಮತ್ತು ಹೆಣ್ಣನ್ನ ಎರಡನ್ನೂ ಕೂಡ ನಾಶ ಮಾಡ್ತಾ ಇರೋದು ಯಾರು ಅಂತಂದ್ರೆ ನಾವು. ನೆಲಕ್ಕೆ ಇನ್ನಿಲ್ಲದಷ್ಟು ರಾಸಾಯನಿಕಗಳನ್ನ ನಾವು ಹಾಕ್ತಾ ಗೊಬ್ಬರವನ್ನ ಹಾಕ್ತಾ ಅದರಿಂದ ನಾವು ಪ್ರತಿಫಲವನ್ನ ನಾವು ಬಯಸ್ತಾ ಇದ್ದೇವೆ. ರಾಸಾಯನಿಕವನ್ನ ಹಾಕಿ ನಾವು ಮೇಲೆ ಸಿಹಿಯನ್ನ ಹೇಗೆ ನಾವು ಬಯಸ್ಲಿಕ್ಕಾಗತ್ತೆ? ವಿಷವನ್ನ ಹಾಕಿ ಸಿಹಿಯನ್ನ ಬಯಸ್ಲಿಕ್ಕಾಗಲ್ಲ, ವಿಷವನ್ನೇ ಬಿಡಬೇಕು. ಹಾಗೆ ಹೆಣ್ಣಿಗೂ ಕೂಡ ಇವತ್ತು ಮಕ್ಕಳು ಬೇಕು ಅನ್ನುವಂಥ ಈ ಓಟದಲ್ಲಿ ಹೆಣ್ಣಿನ ದೇಹಕ್ಕೆ ಇನ್ನಿಲ್ಲದಷ್ಟು ರಾಸಾಯನಿಕಗಳನ್ನ ನಾವು ಹಾಕ್ತಾ ಇದ್ದೇವೆ. ಇವತ್ತು ಒಂದು ಹೆಣ್ಣು ಮಗಳು ಒಂದು ಮಗುವನ್ನ ಹಡಿಬೇಕು ಅಂತ ಅಂದ್ರೆ ಅವಳ ದೇಹಕ್ಕೆ ಎಷ್ಟು ರಾಸಾಯನಿಕ ಮೆಡಿಸಿನ್ ಹಾಕ್ತಾ ಇದ್ದೀವಿ. ಹಾಗಾದ್ರೆ ನಾವು ಏನು ಫಸಲನ್ನ ಮಗುವನ್ನ ಬಯಸ್ಬೋದು? ಅದು ಕೂಡ ರಾಸಾಯನಿಕ ಮಗು. ಆ ರಾಸಾಯನಿಕ ಮಗು ಎಷ್ಟು ವರ್ಷ ಆರೋಗ್ಯಪೂರ್ಣವಾಗಿ ಇರಬಹುದು? ಇವತ್ತು ಹುಟ್ಟಿದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್, ಹುಟ್ಟಿದ ಮಕ್ಕಳಿಗೆ ಶುಗರ್, ಹುಟ್ಟಿದ ಮಕ್ಕಳಿಗೆ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಇಲ್ಲ, ಅಂಗಾಂಗಗಳು ಇಲ್ಲ. ಯಾಕೆ ಅಂತಂದ್ರೆ ತಾಯಿಯ ಹೊಟ್ಟೆಯಿಂದಲೇ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾ ಇದ್ದೀವಿ. ಅದನ್ನ ಈ ಪದ್ಯದ ಒಳಗೆ ಬಹಳ ಸೂಕ್ಷ್ಮವಾಗಿ ರಮೇಶ್ ಚರ್ಚೆ ಮಾಡ್ತಾ ಇದ್ದಾರೆ. ನನ್ಗೆ ಯಾಕೆ ಇದು ಇಕೋ ಫೆಮಿನಿಸಮ್ ಒಳಗಡೆ ತರಬೇಕು ಅನ್ನಿಸ್ತು ಅಂತಂದ್ರೆ, ಈ ತರದ ಚರ್ಚೆಗಳು ಅಲ್ಲಲ್ಲಿಯೇ ಅವರು ಮಾಡ್ತಾ ಇದ್ದಾರೆ. ಈ ನಮ್ಮಲ್ಲಿ ಚಿಪ್ಕೋ ಚಳುವಳಿ ಅಂತೇಳಿ ನಡೆಯುತ್ತೆ. ಇಡೀ ಜಗತ್ತಿನಲ್ಲಿ ಈ ಪರಿಸರ ಸ್ತ್ರೀವಾದ ಎಕೋ ಫೆಮಿನಿಸಮ್ ಅನ್ನುವಂಥದ್ದು 1970-80ರ ದಶಕದಲ್ಲಿ ಶುರುವಾಗತ್ತೆ. ಯಾಕೆ ಶುರುವಾಗುತ್ತೆ ಅಂತಂದ್ರೆ, ಅಮೆರಿಕದ ಒಂದು ಐಸ್ ಗುಡ್ಡ ಕರ್ಗೋಗ್ಬಿಡತ್ತೆ. ಆಗ ಇಡೀ ಅಮೆರಿಕದ ಮಹಿಳೆಯರು ಚರ್ಚೆ ಮಾಡ್ತಾರೆ, ಇದು ಮುಂದಿನ ಭವಿಷ್ಯ ಏನಾಗಬಹುದು ಅಂತೇಳಿ. ಅಲ್ಲಿಂದ ಥಿಯರಿ ಶುರುವಾಗತ್ತೆ. ನಮ್ಮಲ್ಲಿ ಉತ್ತರಾಖಂಡದಲ್ಲಿ ಮರಗಳನ್ನ ಕಡಿಯುವಾಗ ಪ್ರತಿಭಟಿಸಿದ್ದು ಗಂಡಸರಲ್ಲ, ಕಡಿತಿದ್ದರು ಗಂಡಸರು, ಅದನ್ನ ರಕ್ಷಣೆ ಮಾಡಿದ್ದು ಹೆಣ್ಮಕ್ಳು. ಚಿಪ್ಕೋ ಚಳುವಳಿ ಮಾಡ್ತಾರೆ, ಅಪ್ಕೊಂಡು ಮರಗಳನ್ನ ಕಡಿಯೋದಕ್ಕೆ ಬಿಡಲ್ಲ ಅಂತೇಳಿ. ಯಾಕೆ ಅಂತಂದ್ರೆ ಹೆಣ್ಣಿಗೆ ಪರಿಸರ ಕಾಳಜಿ ಬಹಳ ಹಿಂದಿನಿಂದ ಇದೆ. ನಮ್ಮಲ್ಲಿ ವ್ಯವಸಾಯವನ್ನ ಭಾರತದಲ್ಲಿ ಕೊಟ್ಟಿದ್ದು ಹೆಣ್ಮಕ್ಳೇ. ಎಲ್ಲೋ ಗಂಡು ಬೇಟೆ ಆಡ್ತಾ ಇದ್ದಾಗ ಅಕ್ಕಪಕ್ಕದ ಭೂಮಿಯಲ್ಲಿ ಅವಳು ಕೃಷಿಯನ್ನ ಆರಂಭ ಮಾಡಿದ್ದು, ಕೃಷಿಯನ್ನ ಕೊಟ್ಟಿದ್ದು ಹೆಣ್ಣು. ಹಾಗಾಗಿ ಹೆಣ್ಣಿಗೆ ತನ್ನಂತೆ ಇರುವ ಈ ಮಣ್ಣನ್ನು ರಕ್ಷಿಸಿಕೊಳ್ಳುವಂತ ಹೊಣೆಗಾರಿಕೆ ಇಡೀ ಹೋರಾಟದಲ್ಲಿ ಪರಿಸರವಾದಿಗಳು, ವಂದನಾ ಶಿವ ಇರಬಹುದು, ಮೇಧಾ ಪಾಟ್ಕರ್ ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನೇ ಹೇಳ್ತಾ ಬಂದಿರುವಂತದ್ದು. ಹಾಗಾಗಿ ನನಗೆ ಇದ್ರೊಳಗಡೆ ಈ ತರದ ಪ್ರವೇಶವನ್ನು ಮಾಡ್ಕೋಬಹುದಾ ಅಂತ ಅನ್ನಿಸ್ತು. ಮತ್ತು ಕೊರೋನಾ ಬಗ್ಗೆ ಮೇಷ್ಟ್ರು ಮಾತಾಡಿದ್ದಾರೆ. ನನಗೆ ಮತ್ತು ಇಲ್ಲಿ ಅನಿಸುವಂಥದ್ದು, ಕೊರೋನಾವನ್ನ ಒಂದು ಹೆಣ್ಣಾಗಿಯೇ ಮತ್ತೆ ನೋಡ್ತಾರೆ ರಮೇಶ್ ಅವರು. ಯಾಕೆ ಹೆಣ್ಣಾಗಿ ಅವ್ರಿಗೆ ಕಾಣಿಸ್ತು ಗೊತ್ತಿಲ್ಲ. ಕೊರೋನಾ ಅವ್ರಿಗೆ ಏನು, ಅವಳು ಇರುವ ಭಾಗ್ಯ, ಸಮಯದ ಭಾಗ್ಯ ಕಲ್ಪಿಸಿಕೊಟ್ಟವಳು ಕೊರೋನಾ ಅಂಥೇಳಿ, ಆರೋಗ್ಯದ ಗುಟ್ಟು ಕಲಿಸಿಕೊಟ್ಟವಳು ಕೊರೋನಾ.
ಮತ್ತು ಬದುಕಿನ ಕಹಿ ಸತ್ಯ ಬೋಧಿಸಿದಾಕೆ ಕೊರೋನಾ, ಹೀಗೆ ಹೆಣ್ಣಾಗಿನೇ ಅವಳನ್ನ ಭಾವಿಸ್ಕೊಳ್ತಾ ಇರೋದಿದೆಯಲ್ಲ. ಅಂತಂದ್ರೆ ಕೊರೋನಾ ಒಂದು ರೀತಿಯಲ್ಲಿ ಅದ್ರೊಳಗೆ ಅವ್ರು ಹೇಳ್ತಾ ಹೋಗ್ತಾರೆ, ಕೊರೋನಾ ಬಂದಿದ್ದು ಒಳ್ಳೇದಾಯ್ತು ಅಂತಾನೆ ಅವರು ಒಂದು 49 ಚುಟುಕಗಳು ಹೇಳ್ತಾರೆ. ಯಾಕೆ ಒಳ್ಳೇದಾಯ್ತು ಅಂತಂದ್ರೆ ಮನುಷ್ಯನಿಗೆ ಕೈ ತೊಳೆಯೋದು ಕಲಿಸ್ತು, ಸ್ನಾನ ಮಾಡೋದು ಕಲಿಸ್ತು, ಮತ್ತು ಮನೆ ಆಹಾರವನ್ನ ತಿನ್ನೋದು ಕಲಿಸ್ತು, ಸಂಬಂಧಗಳನ್ನ ಪ್ರೀತಿಸೋದು ಕಲಿಸ್ತು, ಮತ್ತು ಈ ಹಾಸ್ಪಿಟಲ್ ಅಥವಾ ಬಂಡವಾಳಶಾಹಿಗಳಿಗೂ ಕೂಡ ಬಡವರಿಗೂ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಕಲಿಸ್ತು. ಈ ತರ ಅವರ ಒಂದು 49 ಪದ್ಯದಲ್ಲಿ ಬರಿತಾ ಹೋಗ್ತಾರೆ. ಹಾಗಾಗಿ ಅವಳು ಹೆಣ್ಣು ಅಂತ ನಾನು ಒಪ್ಕೊಳ್ತೇನೆ. ಹೆಣ್ಣು ಯಾವತ್ತು ಸಮಾಜಕ್ಕೆ ಬುದ್ಧಿವಾದವನ್ನ ಹೇಳುವಂಥವಳು, ಸಮಾಜವನ್ನ ಕೆಡಿಸೋಳಲ್ಲ. ಆ ಕಾರಣಕ್ಕೆ ಕೊರೋನಾ ಹಾಗೆ ರಮೇಶ್ಗೆ ಕಾಣಿಸಿರ್ಬೋದಾ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ರಮೇಶ್ ಒಳಗಡೆ ಒಂದು ದೊಡ್ಡ ಸ್ತ್ರೀವಾದಿ ಮನಸ್ಸು ಇದೆ ಅನ್ನುವಂಥದ್ದನ್ನೇ ಒಟ್ಟಾರೆ ಪದ್ಯಗಳು ತೋರಿಸ್ತಾ ಇದೆ. ಅವರೊಬ್ಬ ಶಕ್ತವಾದ ಸ್ತ್ರೀವಾದಿ ಆಗಿರುವ ಕಾರಣಕ್ಕೆ ಇಲ್ಲಿ ಆತದ ಪದ್ಯಗಳ ಅನೇಕ ಪದ್ಯಗಳು ಹಾಗೇನೆ ಇಲ್ಲಿ ಚರ್ಚೆನ ಮಾಡ್ತಾ ಇದೆ. ಅವರ ಜಲವನ್ನ ಕುರಿತಾದಂಥ ಪದ್ಯ ಇರಬಹುದು, ಮತ್ತು ಗಾಂಧಿಯನ್ನೇ ಕುರಿತು ಬೇರೆ ಪದ್ಯ ಬರೀತಾರೆ. ಗಾಂಧಿಯನ್ನ ನಾವು ಪಿತೃಪಕ್ಷ ಮಾಡುವ ಎಲ್ಲಾ ಪಿತೃಗಳನ್ನು ನೆನಪಿಸ್ಕೊಳ್ತೇವೆ, ಆದರೆ ಗಾಂಧಿಗೆ ಯಾರು ಒಂದಿನೂ ಎಡೆ ಇಡ್ಲಿಲ್ಲ ಅಂತ ಹೇಳಿ. ಬರೀ ಗಾಂಧಿ ಜಯಂತಿ ಮಾಡ್ತೇವೆ, ಗಾಂಧಿಗೊಂದು ಪಿತೃಪಕ್ಷ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಅಲ್ಲೊಂದು ಒಳಗಡೆ ಒಂದು ಇದನ್ನ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮಗೆ ಗಾಂಧಿ ಬೇಕಾಗಿರೋದು ರಾಜಕಾರಣಕ್ಕೋಸ್ಕರ. ಗಾಂಧಿ ಅದು ನೋಡಿದ್ವಲ್ಲ, ನಮಗೆ ಗಾಂಧಿ ಗೊತ್ತಿಲ್ಲ, ಜಯಂತಿ ಮಾತ್ರ ಗೊತ್ತು ಅಂತ ಹೇಳಿದ್ದು ನಾವು ಬಹಳಷ್ಟು ಸಲ ಕೇಳ್ತಾ ಇರ್ತೇವೆ. ಅಂತಂದ್ರೆ ನಮ್ಮ ಈ ಆಚರಣೆಗಳ ಹಿಂದೆ ಇರುವಂತಹ ಆ ವೈಭವದ ಮನಸ್ಸು ಮತ್ತು ಅದರ ತಾತ್ವಿಕತೆಯನ್ನು ನಾವಿವತ್ತು ಅನುಸರಿಸ್ತಾ ಇರುವಂತಹದ್ದು. ಅದು ಅಂಬೇಡ್ಕರ್ ಜಯಂತಿ ಆಗಲಿ, ಗಾಂಧಿ ಜಯಂತಿ ಆಗಲಿ, ಬುದ್ಧ ಜಯಂತಿ ಆಗಲಿ, ಅಥವಾ ಮಹಿಳಾ ಜಯಂತಿ ಆಗಲಿ, ನಾವು ತಾತ್ವಿಕತೆಗಳನ್ನ ಬಿಟ್ಟು ಬರೀ ಸಂಭ್ರಮಾಚರಣೆಗೆ ನಿಂತಿದ್ದೇವೆ, ಇವತ್ತು ಅನುಕರಣೆಗೆ ನಿಂತಿದ್ದೇವೆ. ಯಾರನ್ನು ಕೂಡ ನಾವು ಇವತ್ತು ಅದನ್ನ ಹೇಳ್ತಾರೆ. ಗಾಂಧಿ ಒಂದು ಘಟನೆ ನಡೆಯುತ್ತೆ. ಗಾಂಧಿ ಜೈಲಲ್ಲಿದ್ದಾಗ ಅವರ ಪಾದುಕೆಗಳನ್ನ ಅವರ ಆಶ್ರಮದಲ್ಲಿ ಆಶ್ರಮವಾಸಿ ನಾನು ಇಟ್ಕೊಳ್ಬೇಕು, ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಗಾಂಧಿ ನಿರಾಕರಿಸ್ತಾರೆ. ನನ್ನ ಪಾದುಕೆ ಪೂಜೆ ಮಾಡೋದಕ್ಕೆ ಅರ್ಹವಲ್ಲ ಅಂತ ಗಾಂಧೀಜಿ ನಿರಾಕರಿಸ್ತಾರೆ. ಅವರು ಜೈಲಿನಲ್ಲಿ ಇದ್ದಾಗ ಬ್ರಿಟಿಷರ ಸಂದರ್ಭದಲ್ಲಿ ಅವ್ರಿಗೆ ಒಂದು ದಿನಕ್ಕೆ ಇಬ್ಬರಿಗೆ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಗಾಂಧೀಜಿ ಅವರ ಕುಟುಂಬದವರಿಗೆ ಭೇಟಿ ಅಂತ ಬೇರೆ. ಗಾಂಧಿ ಹೇಳ್ತಾರೆ, ನನಗೆ ಜಗತ್ತೇ ಕುಟುಂಬ, ಭಾರತನೇ ನನ್ನ ಕುಟುಂಬ, ಹಾಗಾಗಿ ನಾನು ಯಾರನ್ನು ಆಯ್ಕೆ ಮಾಡೋದಿಲ್ಲ ಅಂತ ಹೇಳಿ ಗಾಂಧಿ ಹೇಳ್ತಾರೆ. ಅವರ ಕುಟುಂಬದವ್ರಿಗೆ ಗಾಂಧಿಯನ್ನ ಹೋಗಿ ನೋಡ್ಲಿಕ್ಕೆ ಅವಕಾಶನ ಸಿಕ್ಕಲ್ಲ, ಯಾಕಂದ್ರೆ ಬೇರೆಯವರ ಸ್ಪರ್ಧೆಯಲ್ಲಿ ಇರ್ತಾರೆ. ಕೊನೆಗೆ ಗಾಂಧಿ ಒಂದು ನಿರ್ಧಾರ ಮಾಡ್ತಾರೆ, ಇಷ್ಟು ಜನರಿಗೆ ಭೇಟಿಗೆ ಬಿಡ್ತಾ ಇಲ್ಲ ಅಂತಂದ್ರೆ ನಾವು ಪತ್ರ ವ್ಯವಹಾರ ಮಾಡೋಣ ಅಂತೇಳಿ. ಗಾಂಧೀಜಿ ದಿನಕ್ಕೆ ಒಂದು 20 ಪತ್ರಗಳನ್ನ ಬರಿತಾ ಇದ್ದಂತೆ ಹೊರಗಡೆ ಇದ್ದವ್ರಿಗೆ, ಆಶ್ರಮವಾಸಿಗಳಿಗೆ ಮತ್ತು ಹೋರಾಟಗಾರರಿಗೆ, ಅವರ ಕುಟುಂಬಕ್ಕೆ. ಹೀಗೆ ಪತ್ರ ವ್ಯವಹಾರದ ಮೂಲಕನೇ ಗಾಂಧಿ ತನ್ನ ಅಸ್ತಿತ್ವವನ್ನ ಸಮಾಜದ ಹೊರಗಡೆ ಇದೀನಿ ಅಂತ ಹೇಳಿ ತೋರಿಸ್ಕೊಂಡವ್ರು. ಅಂದ್ರೆ ಇವತ್ತು ನಾವು ಗಾಂಧಿ ತತ್ವವನ್ನ ಹೇಗೆ ನಾವು ಅದಕ್ಕೆ ಒಂದು ಮಾನ್ಯತೆಯನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತಂದ್ರೆ, ಗಾಂಧಿ ಯಾರು ಅಂತಂದ್ರೆ ನಮ್ಗೆ ಇವತ್ತು ಶತ್ರುಗಳಾಗಿ ನಾವು ಗಾಂಧಿಯನ್ನ ನೋಡ್ತಾ ಇದ್ದೇವೆ. ಗಾಂಧೀಜಿಯ ದೊಡ್ಡ ತಾತ್ವಿಕತೆ ಯಾವುದು ಅಂತಂದ್ರೆ, ಹೆಣ್ಣು ಮಕ್ಕಳನ್ನು ಕೂಡ ಹೋರಾಟಕ್ಕೆ ಬಳಸ್ಕೊಂಡಂತ ತಾತ್ವಿಕತೆ ಇದೆಯಲ್ಲ, ಯಾವ ಚಳುವಳಿಯು ಹೆಣ್ಮಕ್ಳನ್ನ ಬಳಸ್ಕೊಂಡಿರ್ಲಿಲ್ಲ. ಸತ್ಯಾಗ್ರಹಕ್ಕೆ ಹೆಣ್ಣು ಮಕ್ಕಳೇ ಸರಿ ಅಂತ ಹೇಳಿ ಬಳಸ್ಕೊಂಡಿದ್ದು, ಅಥವಾ ಹರಿಜನ ಹೋರಾಟ ಇರ್ಬೋದು, ಅಥವಾ ನೀರ ವಿರುದ್ಧದ ಹೋರಾಟ ಇರಬಹುದು, ಎಲ್ಲದಕ್ಕೂ ಗಾಂಧೀಜಿ ಆಯ್ಕೆ ಮಾಡಿದ್ದು ಹೆಣ್ಣು ಮಕ್ಕಳನ್ನ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳಿಂದ ಒಂದು ಸಾಮಾಜಿಕ ಬದಲಾವಣೆ ಸಾಧ್ಯ. ಮನೆ ಮನೆಯ ಹೋರಾಟವನ್ನ ಗಾಂಧಿ ಮಾಡಿದ್ರು. ಹಾಗಾಗಿ ಅವರ ಇಡೀ ಜೀವನವೇ, ಗಾಂಧಿಯ ಜೀವನವೇ ಇವತ್ತು ಒಂದು ರೀತಿಯಲ್ಲಿ ಅದು ದೊಡ್ಡ ಮರ, ಅದು ಆಲದ ಮರ. ಅದು ಎಷ್ಟು ಬಿಳಲನ್ನ ಬೇಕಾದ್ರೂ ಬಿಡ್ತಾ ಹೋಗುತ್ತೆ, ಎಷ್ಟು ವ್ಯಾಪಕವಾಗಿಯೂ ಕೂಡ ಸಾವಿರಾರು ಲಕ್ಷಾಂತರ ಗಿಡಗಳಿಗೆ ನೀರನ್ನು ಬೇರುಗಳ ಮೂಲಕ ಕೊಡುವ, ಚಿಗುರಿನ ಮೂಲಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬದುಕನ್ನು ಕೊಡುವಂತಹ ದೊಡ್ಡ ಆಲದ ಮರ ಗಾಂಧಿ. ಅಂತಹ ಗಾಂಧಿಯನ್ನ ಇವತ್ತು ನಿಜವಾದಂತಹ ಮರವಾಗಿಯೇ ಮಾಡಿರುವಂತಹದ್ದು. ನನಗೆ ಇವತ್ತು ಗಾಂಧಿ ಒಂದು ದೊಡ್ಡ ತಾಯಿಯಾಗಿ ಕಾಣ್ತಾ ಇದ್ದಾಳೆ, ಗಾಂಧಿ ತಾಯಿ ಅಂತೇಳಿ. ಆ ತಾಯಿಯನ್ನ ಇವತ್ತು ಚರ್ಚೆ ಮಾಡಲಿಕ್ಕೆ ಸುಮಾರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಮಿತ್ರರು ಇದ್ದಾರೆ.
ಅವರಿಗೆ ಅವಕಾಶಗಳಿರಲಿ, ಹೆಚ್ಚು ಚರ್ಚೆಗಳು ಅವರು ಮಾಡ್ತಾರೆ ಅನ್ನುವಂತಹ ಭರವಸೆಯಲ್ಲಿ, ಮತ್ತೀಗಾಗಲೇ ನಮ್ಮ ಮೇಷ್ ಹೇಳ್ದಂಗೆ ಇವೆಲ್ಲದೂ ಕೂಡ ಲೇಖನ ಪುಸ್ತಕ ರೂಪದಲ್ಲೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಮೂಲಕ ಇವತ್ತು ಈ ಚರ್ಚೆಗಳು ಆಗಬೇಕು. ನಮ್ಮ ವಿದ್ಯಾರ್ಥಿಗಳು ಪದ್ಯಗಳನ್ನು ಬರೀಬೇಕು ಮತ್ತು ಈ ಥರ ಕವಿಗೋಷ್ಠಿಗಳ ಮೂಲಕ ಚರ್ಚೆಯೂ ಆಗಬೇಕು ಅನ್ನುವ ಮಾತನ್ನ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.